ನಾವು ಕನ್ನಡಿ ಮುಂದೆ ನಿಂತ್ರೆ ನಮ್ಮ ಮುಖ ಸ್ಪಷ್ಟವಾಗಿ ಕಾಣುತ್ತೆ ಅಲ್ವಾ? ಹೌದು ಅದೇ ಮನೆಯ ಬೆಳ್ಳಗಿರೋ ಗೋಡೆ ನೋಡಿದಾಗ ಮುಖ ಯಾಕೆ ಕಾಣಲ್ಲ? ಹೌದು ಇದು ಆ ಭಾರಿ ಕುತೂಹಲಕಾರಿಯಾದ ಪ್ರಶ್ನೆ. ಎರಡರ ಮೇಲೂ ಬೆಳಕು ಬಿದ್ದೆ ನಮ್ಮ ಕಣಿಗೆ ಬರೋದು ಅಲ್ವಾ? ಹ್ಮ್ ಸೊ ಇವತ್ತಿನ ಈ ಆಳವಾದ ಅಧ್ಯಯನದಲ್ಲಿ ಬೆಳಕು ಕನ್ನಡಿಯ ಮೇಲೆ ಬಿದ್ದಾಗ ಹೇಗೆ ಬೌನ್ಸ್ ಆಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣ. ಖಂಡಿತ. ಆದ್ರೆ ಆ ಬೆಳಕು ಬೌನ್ಸ್ ಆಗೋ ರಹಸ್ಯ ತಿಳಿಯೋಕ ಮುಂಚೆ ಅದು ಹೇಗೆ ಚಲಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೌದು. ನೋಡಿ, ಬೆಳಕು ಯಾವಾಗ್ಲೂ ತುಂಬಾ ವೇಗವಾಗಿ ಹೋಗುತ್ತೆ. ಮತ್ತೆ ಅದು ಯಾವತ್ತೂ ನೇರವಾದ ರೇಖೆಯಲ್ಲೇ ಚಲಿಸುತ್ತೆ. ಅಂದ್ರೆ ಮಧ್ಯದಲ್ಲಿ ಯಾವುದೇ ಶಾರ್ಟ್ ಕಟ್ಸ್ ಅಥವಾ ಅಡ್ಡದಾರಿಗಳನ್ನು ಅದು ಹಿಡಿಯೋದಿಲ್ಲ ಅಲ್ವಾ? ಇಲ್ಲವೇ ಇಲ್ಲ. ಈ ಥರ ಬೆಳಕು ನೇರವಾಗಿ ಚಲಿಸೋದನ್ನ ನಾವು ಸ್ಟ್ರೇಟ್ ಲೈನ್ ಪ್ರಾಪಗೇಷನ್ ಅಂತೀವಿ. ಸ್ಟ್ರೇಟ್ ಲೈನ್ ಪ್ರಾಪಗೇಷನ್. ಹೌದು. ಮತ್ತೆ ಈ ನೇರವಾದ ಗೆರೆಗೆ ರೇ ಆಫ್ ಲೈಟ್ ಅಂತ ಕರಿತೀವಿ. ಓಕೆ. ಈಗ ಕತ್ಲಲ್ಲಿ ನಾವು ಒಂದು ಟಾರ್ಚ್ ಬೆಳಗಿಸಿ ಕನ್ನಡಿ ಮೇಲೆ ಬಿಡ್ತೀವಿ ಅಂತ ಇಟ್ಕೊಳ್ಳೋಣ. ಆಗ ಆ ಬೆಳಕು ಕನ್ನಡಿ ಮೇಲೆ ಟಚ್ ಆಗುವ ಆ ನಿಖರವಾದ ಜಾಗ ಇದೆಯಲ್ಲ, ಅದಕ್ಕೆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಹೆಸರು. ಹಾಗಾದ್ರೆ ಆ ಟಾರ್ಚ್ನಿಂದ ಹೊರಟು ಕನ್ನಡಿಗೆ ಬಂದು ಬೀಳುವ ಆ ಕಿರಣವನ್ನು ಇನ್ಸಿಡೆಂಟ್ ರೇ ಅಂತ ಕರಿಬೋದಾ? ಹೌದು, ಖಂಡಿತ. ಹಾಗೆ ಆ ಕನ್ನಡಿಗೆ ತಾಗಿ ವಾಪಸ್ ಬೌನ್ಸ್ ಆಗಿ ನಮ್ಮ ಕಣ್ಣಿಗೆ ಬರುತ್ತಲ್ಲ, ಹಾ, ಆ ಬೆಳಕಿಗೆ ರಿಫ್ಲೆಕ್ಟೆಡ್ ರೇ ಅಂತ ಅಂತಾರೆ. ಓ, ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇ. ಆದ್ರೆ ಇವೆರಡರ ಜೊತೆಗೆ ಇಲ್ಲೊಂದು ಕಾಲ್ಪನಿಕ ಗೆರೆ ಇದೆಯಲ್ವಾ? ಅದೇನೇ ಮಜಾ ಇರೋದು. ಹೌದು. ಇದನ್ನ ನಾವು ಕ್ರಿಕೆಟ್ ಆಟಕ್ಕೆ ಹೋಲಿಸಬಹುದು. ಕನ್ನಡಿ ಅನ್ನೋದು ಕ್ರಿಕೆಟ್ ಪಿಚ್ ಆದ್ರೆ ಹೇಳಿ. ಆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ನಲ್ಲಿ ಸರಿಯಾಗಿ 90 ಡಿಗ್ರಿಯಲ್ಲಿ ನೆಟ್ಟಗಿರೋ ಮಿಡಲ್ ಸ್ಟಂಪ್ ತರ ಒಂದು ಗೆರೆ ಇರುತ್ತೆ ಅನ್ಕೊಡಿ. ಅದೇ ಈ ಕಾಲ್ಪನಿಕ ಗೆರೆನೆ ನಾವು ನಾರ್ಮಲ್ ಅಂತ ಕರೆಯೋದು. ಸರಿ, ಈ ನಾರ್ಮಲ್ ಲೈನ್ ಇಟ್ಕೊಂಡೆ ಬೆಳಕಿನ ಮೊದಲನೇ ನಿಯಮ ಶುರುವಾಗೋದು ಅಂತ ಕಾಣುತ್ತೆ. ಹೌದು. ಇನ್ಸಿಡೆಂಟ್ ರೇ ಮತ್ತೆ ಆ ನಾರ್ಮಲ್ ಲೈನ್ ಮಧ್ಯೆ ಇರೋ ಒಂದು ಜಾಗವನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಅಂತಾರೆ. ಅಂದ್ರೆ ಲೆಟರ್ ಐ ಇಂದ ಗುರುತಿಸ್ತೀವಿ. ಸರಿಯಾಗಿ ಹೇಳ್ದ್ರಿ. ಹಾಗಾದ್ರೆ ಕನ್ನಡಿಯಿಂದ ಬೌನ್ಸ್ ಆಗಿ ಹೋಗುವ ಆ ರಿಫ್ಲೆಕ್ಟೆಡ್ ರೇ ಮತ್ತೆ ಆ ನಾರ್ಮಲ್ ಲೈನ್ ಮಧ್ಯ ಇರೋ ಜಾಗ ಖಂಡಿತವಾಗ್ಲೂ ಅದು ಆಂಗಲ್ ಆಫ್ ರಿಫ್ಲೆಕ್ಷನ್ ಆಗಿರ್ಬೇಕು. ಅಂದ್ರೆ ಆರ್ ಆಗಿರ್ಬೇಕು. ಹೌದು. ಪ್ರಕೃತಿಯ ಒಂದು ಅದ್ಭುತ ನಿಯಮ ಏನ್ ಗೊತ್ತಾ? ಈ ಐ ಮತ್ತು ಆರ್ ಯಾವಾಗ್ಲೂ ಸಮನಾಗಿರುತ್ತೆ. ಅಂದ್ರೆ ಐ ಮತ್ತೆ ಆರ್ ಎರಡೂ ಒಂದೇ. ನಿಜ. ಯಾಕೆಂದ್ರೆ ಬೆಳಕು ಯಾವಾಗ್ಲೂ ಅತಿ ಕಡಿಮೆ ದಾರಿಯಲ್ಲಿ ಹೋಗಲು ಇಷ್ಟಪಡುತ್ತೆ. ಹಾಗಾಗಿ ಅದು ಯಾವ ಆಂಗಲ್ನಲ್ಲಿ ಬರುತ್ತೋ ಅಷ್ಟೇ ಆಂಗಲ್ನಲ್ಲಿ ಬೌನ್ಸ್ ಆಗುತ್ತೆ. ಹೌದು. ಓಹ್, ಇದು ನಾವು ಕ್ಯಾರಂ ಆಡೋ ತರನೇ ಇದೆ. ಕ್ಯಾರಂ ಬೋರ್ಡ್ನ ಅಂಚಿಗೆ ಸ್ಟ್ರೈಕರ್ನ ಯಾವ ಆಂಗಲ್ನಲ್ಲಿ ಹೊಡಿತೀವೋ ಅದು ತಾಗಿದಷ್ಟೇ ಆಂಗಲ್ನಲ್ಲಿ ಹಿಂದಕ್ಕೆ ಬರುತ್ತೆ ಅಲ್ವಾ? ಖಂಡಿತ. ಬೆಳಕು ಕೂಡ ಇದೇ ರೀತಿ ನಿಖರವಾಗಿ ಆಡುತ್ತೆ ಅನ್ನೋದು ಭಾರಿ ಮಜಾವಾಗಿದೆ. ಸರಿ, ಆಂಗಲ್ಸ್ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಈ ಬೆಳಕು ಬೌನ್ಸ್ ಆದಾಗ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಬೇರೆ ಕಡೆ ಎಲ್ಲಾದ್ರೂ ಹಾರಿ ಹೋಗೋ ಸಾಧ್ಯತೆ ಇದೆಯಾ? ಇಲ್ಲ. ಅಲ್ಲಿಗೇನೆ ಬೆಳಕಿನ ಎರಡನೇ ನಿಯಮ ಬರೋದು. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಮತ್ತೆ ನಾರ್ಮಲ್ ಇವೆಲ್ಲವೂ ಒಂದೇ ಸಮತಟ್ಟಾದ ಜಾಗದಲ್ಲಿ ಇರುತ್ತೆ. ಇದನ್ನ ಸೇಮ್ ಪ್ಲೇನ್ ಅಥವಾ ಪ್ಲೇನ್ ಆಫ್ ರಿಫ್ಲೆಕ್ಷನ್ ಅಂತಾರೆ ಅಲ್ವಾ? ಖಂಡಿತ. ಅಂದ್ರೆ ಒಂದು ಪೇಪರ್ ಮೇಲೆ ಈ 3 ಲೈನ್ಸ್ ಬರೆದ್ರೆ ಅವು ಅದೇ ಪೇಪರ್ ಮೇಲೆ ಇರುತ್ತೆ ವಿನಾ ಅದನ್ನ ಬಿಟ್ಟು ಹೊರಗೆ ಜಿಗಿಯಲ್ಲ. ಹೌದು. ಈಗ ನಂಗೊಂದು ಡೌಟು. ಒಂದು ವೇಳೆ ಆ ಕ್ರಿಕೆಟ್ ಬಾಲನ್ನು ಸರಿಯಾಗಿ ಮೇಲಿನಿಂದ ಸ್ಟಂಪ್ ಮೇಲೆ ಎಸೆದ್ರೆ ಏನಾಗುತ್ತೆ? ಅಂದ್ರೆ ಆ ಬೆಳಕು ನೇರವಾಗಿ ಆ ನಾರ್ಮಲ್ ಲೈನ್ ಮೇಲೆ ಬಂದು ಕನ್ನಡಿಗೆ ಬಿದ್ರೆ ಅಂತ ಕೇಳ್ತಿದ್ದೀರಾ? ಹೌದು, ಅದೇ. ಭಾರಿ ಒಳ್ಳೆ ಪ್ರಶ್ನೆ. ಇದನ್ನ ನಾರ್ಮಲ್ ಇನ್ಸಿಡೆನ್ಸ್ ಅಂತಾರೆ. ಆ ನಾರ್ಮಲ್ ಗೆರೆಯ ನೇರದಲ್ಲೇ ಬೆಳಕು ಬಂದ್ರೆ ಅಲ್ಲಿ ಆಂಗಲ್ 0 ಡಿಗ್ರಿ ಇರುತ್ತೆ. ಅಂದ್ರೆ 0 ಡಿಗ್ರಿ. ಹಾಗಾಗಿ ಆ ಐ ಮತ್ತೆ ಆರ್ ನಿಯಮದ ಪ್ರಕಾರ ಬೌನ್ಸ್ ಆಗೋ ಆಂಗಲ್ ಕೂಡ 0 ಡಿಗ್ರಿನೇ. ಅಂದ್ರೆ ಬೆಳಕು ಯಾವ ದಾರಿಯಲ್ಲಿ ಬಂತೋ ಅದೇ ದಾರಿಯಲ್ಲಿ ನೇರವಾಗಿ ಹಿಂದಕ್ಕೆ ಹೋಗುತ್ತೆ. ವಾವ್, ಸೂಪರ್. ಇದೆಲ್ಲ ಕೇಳೋಕ್ ಚೆನ್ನಾಗಿದೆ. ಆದ್ರೆ ಇದು ಬರೀ ನಮ್ಮ ಮನೆಯಲ್ಲಿರೋ ಚಪ್ಪಟೆಯಾದ ಕನ್ನಡಿ ಅಥವಾ ಪ್ಲೇನ್ ಮಿರರ್ಗೆ ಮಾತ್ರ ಅನ್ವಯ ಆಗುತ್ತಾ? ಅಂದ್ರೆ ನಮ್ಮ ಕಾರಿನ ಸೈಡ್ ಮಿರರ್ ಸ್ವಲ್ಪ ಉಬ್ಕೊಂಡಿರುತ್ತೆ, ಅಥವಾ ನಾವು ಊಟ ಮಾಡೋ ಸ್ಟೀಲ್ ಚಮಚದ ಒಳಭಾಗ ಗುಂಡಿ ತರ ಇರುತ್ತೆ. ಕಾರಿನ ಮಿರರ್ನ ಹಾಗೆ ಉಬ್ಬಿರುವ ಕಾನ್ವೆಕ್ಸ್ ಕನ್ನಡಿ ಆಗಿರ್ಬೋದು, ಅಥವಾ ಚಮಚದ ಒಳಗಿನ ತರ ಗುಂಡಿ ಇರುವ ಕಾನ್ಕೇವ್ ಕನ್ನಡಿ ಆಗಿರ್ಬೋದು. ಎಲ್ಲದಕ್ಕೂ ಈ ಸೇಮ್ ನಿಯಮ ಅನ್ವಯ ಆಗತ್ತೆ. ಎಷ್ಟೇ ಪ್ಯಾರಲಲ್ ಬೀಮ್ಸ್ ಅಂದ್ರೆ ಒಟ್ಟಿಗೆ ಒಂದೇ ಸಮನಾಗಿ ಬರೋ ಬೆಳಕಿನ ಕಿರಣಗಳು ಕನ್ನಡಿ ಮೇಲೆ ಬಿದ್ರೂ ಅವು ಬೌನ್ಸ್ ಆದ ಮೇಲೂ ಪ್ಯಾರಲಲ್ ಆಗಿಯೇ ಇರ್ತವೆ. ನಿಜ.
ಅದ್ಭುತ. ಅಂದ್ರೆ ಗಣಿತದ ತರ ಇರೋ ಈ ಪಕ್ಕಾ ನಿಯಮಗಳು ಇಲ್ಲದೆ ಹೋಗಿದ್ರೆ ಬೆಳಕಿನ ಕಿರಣಗಳು ಮನಸ್ಸಿಗೆ ಬಂದ ಹಾಗೆ ಎಲ್ಲೆಂದರಲ್ಲೂ ಬೌನ್ಸ್ ಆಗ್ತಿತ್ತು ಅಲ್ವಾ? ಖಂಡಿತ. ಮತ್ತೆ ಕನ್ನಡಿಯಲ್ಲಿ ನಮ್ಮ ಮುಖಾನೇ ಒಂದು ಮಸುಕಾದ ಗೀಚು ಗೆರೆಗಳ ತರ ಕಾಣಿಸ್ತಾ ಇತ್ತು. ಹೌದು. ಬೆಳಕು ಎಷ್ಟು ಶಿಸ್ತಿನಿಂದ ಸ್ಟ್ರೈಟ್ ಲೈನ್ ಪ್ರಾಪಗೇಷನ್ ಮಾಡುತ್ತೆ ಮತ್ತೆ ಯಾವತ್ತೂ ತನ್ನ ನಿಯಮಗಳನ್ನ ಬ್ರೇಕ್ ಮಾಡಲ್ಲ ಅನ್ನೋದು ನಿಜಕ್ಕೂ ಆಶ್ಚರ್ಯ. ನಿಜ. ಇವತ್ತು ಬೆಳಕಿನ ಬಗ್ಗೆ ನಾವು ಕಲ್ತಿದ್ದು ತುಂಬಾ ಮಜವಾಗಿತ್ತು. ಆದ್ರೆ ನಾವು ಶುರುನಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ, ನೆನ್ಪಿದ್ಯಾ? ಈ ಆಳವಾದ ಅಧ್ಯಯನದ ಕೊನೆಯಲ್ಲಿ ಅದನ್ನ ಯೋಚನೆ ಮಾಡೋಣ. ಹಾ, ಅದೇ ಬೆಳ್ಳಗಿರೋ ಗೋಡೆ ಬಗ್ಗೆ ತಾನೇ. ಹೌದು. ಬೆಳಕು ಇಷ್ಟೆಲ್ಲ ಕಟ್ಟುನಿಟ್ಟಾದ ನಿಯಮಗಳನ್ನ ಫಾಲೋ ಮಾಡಿದ್ರೆ ನಮ್ಮ ಮನೆಯ ಆ ಒರಟಾದ ಗೋಡೆಯ ಮೇಲೆ ಬೆಳಕು ಬಿದ್ದಾಗ ಕನ್ನಡಿಯ ಹಾಗೆ ನಮ್ಮ ಮುಖವೇಕೆ ಅಲ್ಲಿ ಕಾಣಿಸುವುದಿಲ್ಲ. ಇದು ಭಾರೀ ಇಂಟ್ರೆಸ್ಟಿಂಗ್. ನುಣುಪಾದ ಕನ್ನಡಿ ಮತ್ತು ಒರಟಾದ ಗೋಡೆಗೆ ಬೆಳಕನ್ನು ಹಿಂದಕ್ಕೆ ಕಳುಸುವಾಗ ಆಗುವ ಆ ವ್ಯತ್ಯಾಸ ಏನು ಅಂತ ನಾವೆಲ್ಲರೂ ಯೋಚನೆ ಮಾಡ್ಲೇಬೇಕು. ಖಂಡಿತ. ನೀವು ಕೂಡ ಯೋಚನೆ ಮಾಡ್ತಾ ಇರಿ. ನಾವು ಮುಂದಿನ ಸಲ ಸಿಗೋಣ.